ನಮಸ್ಕಾರ ವೀಕ್ಷಕರೇ, ಈ ನ್ಯೂಸ್ಗೆ ಸ್ವಾಗತ. ಇದು ದಾವಣಗೆರೆಯ ಅತಿ ದೊಡ್ಡ ಪ್ರಮುಖ ಸುದ್ದಿ, ರಾಜಕೀಯ ಸುದ್ದಿ. ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆದಿದ್ದ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ರಾಜಕೀಯ ಸುದ್ದಿ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಮತದಾರರ ಒಲವು ಯಾರ ಕಡೆ ಇತ್ತು, ಯಾರ ಮತಗಳು ಯಾರ ಕಡೆಗೆ ಹೋಗಿವೆ, ಯಾವ ಪಕ್ಷಗಳು ಯಾವ ಅಭ್ಯರ್ಥಿಗಳು ಎಷ್ಟು ಶೇಕಡಾವಾರು ಮತಗಳನ್ನ ಪಡೆಯಬಹುದು ಎನ್ನುವುದರ ಬಗೆಗಿನ ಚುನಾವಣಾ ಪೂರ್ವ ಸಮೀಕ್ಷೆಯ ಮಹತ್ವದ ರಾಜಕೀಯ ಸುದ್ದಿ. ಆದ್ರೆ ಬಹುತೇಕ ಎಲ್ಲರಿಗೂ ತಿಳಿದಿರುವಂತೆ ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ರಾಷ್ಟ್ರದ ಗಮನ ಸೆಳೆದಿದ್ದು ಈ ಬಾರಿ 85,000ಕ್ಕೂ ಅತಿ ಹೆಚ್ಚು ಮತಗಳನ್ನ ಹೊಂದಿರುವಂತಹ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದ ಅಭ್ಯರ್ಥಿಗೆ ಕಾಂಗ್ರೆಸ್ ಈ ಬಾರಿ ಟಿಕೆಟ್ ಅನ್ನು ನೀಡಲೇಬೇಕು ಎಂದು ಮುಸ್ಲಿಂ ಸಮುದಾಯದಿಂದ ಪಟ್ಟು ಹಿಡಿದಿದ್ದು ಈ ಬಾರಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಹುದೊಡ್ಡ ಸುದ್ದಿಯಾಗಿತ್ತು ಮತ್ತು ಇದು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ದೊಡ್ಡ ಚರ್ಚೆಗಳನ್ನ ನಡೆಸಲಿಕ್ಕೆ ಕಾರಣಗಳಾಗಿತ್ತು. ಆದರೂ ಕೂಡ ಕಾಂಗ್ರೆಸ್ ಅಂತಿಮವಾಗಿ ದಾವಣಗೆರೆಯಲ್ಲಿ ಈ ಮುಂಚೆ ಕಾಂಗ್ರೆಸ್ ಅಂದ್ರೆ ಶಾಮನೂರು ಶಿವಶಂಕರಪ್ಪ ಎನ್ನುವಂತಿದ್ದ ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ತೆರವಾದ ಕ್ಷೇತ್ರಕ್ಕೆ ಅಂತಿಮವಾಗಿ ಅವರ ಕುಟುಂಬದ ಮೊಮ್ಮಗ ಸಮರ್ಥ ಶಾಮನೂರವರಿಗೆ ಟಿಕೆಟ್ ಘೋಷಿಸಿತ್ತು. ಇದರಿಂದ ದಾವಣಗೆರೆ ದಕ್ಷಿಣದಲ್ಲಿ ಅಲ್ಪಸಂಖ್ಯಾತರ ವಿರೋಧ ಮತ್ತು ಬಂಡಾಯನ್ನ ದಾವಣಗೆರೆ ಉಪಚುನಾವಣೆಯಲ್ಲಿ ಎದುರಿಸಿದ ಕಾಂಗ್ರೆಸ್ ಮುಸ್ಲಿಂ ಅಭ್ಯರ್ಥಿಗಳ ಮನವೊಲಿಕೆಗೆ ಬಹಳ ಇನ್ನಿಲ್ಲದ ಕಸರತ್ತನ್ನು ಕೂಡ ನಡೆಸಿತ್ತು. ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ ಮುಸ್ಲಿಂ ನಾಯಕರುಗಳು ಕೂಡ ಮುಸ್ಲಿಂ ಸಮುದಾಯದ ಮತ್ತು ಮುಸ್ಲಿಂ ಅಭ್ಯರ್ಥಿಗಳ ಮನವೊಲಿಕೆಗೆ ಅರಸಾಗಪಟ್ಟರು. ಆದರೂ ಕೂಡ ಅಂತಿಮವಾಗಿ 14 ಜನ ಮುಸ್ಲಿಂ ಅಭ್ಯರ್ಥಿಗಳು ಕಣದಲ್ಲಿ ಉಳಿದಿತ್ತು. ಏಪ್ರಿಲ್ 9ರಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಏನು ಚುನಾವಣೆ ನಡೆದಿತ್ತು, ಇದರ ಮುನ್ನ ಒಂದು ಸ್ವತಂತ್ರ ಮಾಧ್ಯಮವೊಂದು 3 ಹಂತಗಳಲ್ಲಿ ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ನಡೆಸಿದ್ದು ಯಾರು ಎಷ್ಟು ಶೇಕಡ ಮತ ಪಡೆಯಬಹುದು, ಯಾರು ಮುನ್ನಡೆಯನ್ನ ಗಳಿಸಲಿದ್ದಾರೆ, ಯಾವ ಅಂಶಗಳು ಯಾವ ಪಕ್ಷಗಳಿಗೆ ಮತ್ತು ಅಭ್ಯರ್ಥಿಗಳಿಗೆ ಮತ ಪಡೆಯಲು ಸಹಾಯಕವಾಗಿವೆ ಎನ್ನುವ ಬಗ್ಗೆ ಅಂಕಿಅಂಶಗಳು ಮತ್ತು ವಿವರಗಳು ನಮಗೆ ಲಭ್ಯವಾಗಿದೆ. ಅಂತಿಮವಾಗಿ ಈ ಬಾರಿಯ ದಾವಣಗೆರೆ ದಕ್ಷಿಣ ವಿಧಾನಸಭಾ ಉಪಚುನಾವಣೆಯ ಕ್ಷೇತ್ರದಲ್ಲಿ ಮತದಾರ ಯಾರ ಕಡೆಗೆ ಒಲವನ್ನು ಹೆಚ್ಚು ತೋರಿಸಿದ್ದಾನೆ, ಯಾರಿಗೆ ಹೆಚ್ಚು ಮತಗಳು ಬಂದಿವೆ, ಯಾವ ಅಭ್ಯರ್ಥಿಗಳು ಮುನ್ನಡೆ ಪಡೆದಿದ್ದಾರೆ ಎನ್ನುವುದರ ಬಗ್ಗೆ ತಿಳಿಯಲೇಬೇಕಾದ ದಾವಣಗೆರೆಯ ಪ್ರಮುಖ ರಾಜಕೀಯ ಮಹತ್ವದ ಸುದ್ದಿ. ಇದರ ವಿವರಗಳನ್ನ ನಾವು ನೋಡಬೇಕಿದೆ. ಈ ಬಾರಿ ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಕಣದಲ್ಲಿ ಶಾಮನೂರು ಕುಟುಂಬದ ಸಚಿವ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ ಶಾಮನೂರು, ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ, ಎಸ್ಡಿಪಿಐನಿಂದ ಅಫ್ಜರ್ ಕುಡ್ಲಿಪೇಟೆ ಸೇರಿದಂತೆ ಎಎಪಿ ಹಾಗೂ ಇತರ ಸ್ವತಂತ್ರ ಅಭ್ಯರ್ಥಿಗಳು ಕಣದಲ್ಲಿದ್ದರು. 2023ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಒಟ್ಟು 1,46,382 ಮತಗಳು ಚಲಾವಣೆಯಾಗಿದ್ದು ಕಾಂಗ್ರೆಸ್ಗೆ 84,298 ಮತಗಳು, ಬಿಜೆಪಿಗೆ 56,410 ಮತಗಳು ಲಭಿಸಿದ್ದವು. ಕಳೆದ ಬಾರಿ 38.54ರಷ್ಟು ಮತ ಗಳಿಸಿದ್ದ ಬಿಜೆಪಿ ಶೇಕಡ 37ಕ್ಕೆ ತೃಪ್ತಿಪಡಲಿದೆ. ಈ ಬಾರಿ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿದ್ದ ಎಸ್ಡಿಪಿಐ ಬರೋಬ್ಬರಿ ಶೇಕಡ 8ರವರೆಗೆ ಮತಗಳನ್ನು ಬಾಚಿಕೊಳ್ಳಲಿದೆ ಎನ್ನಲಾಗುತ್ತಿದೆ. ಕಳೆದ ಬಾರಿ 57.59ರಷ್ಟು ಮತ ಪಡೆದಿದ್ದ ಕಾಂಗ್ರೆಸ್ ಈ ಬಾರಿ ಶೇಕಡ 48ರಷ್ಟು ಮತಗಳಿಗೆ ಇಳಿಯಲಿದೆ ಎಂದು ಸಮೀಕ್ಷೆಯ ಅಂಕಿ ಅಂಶಗಳು ತೋರಿಸುತ್ತಿವೆ. ಈ ಬಾರಿ ಬಿಜೆಪಿ ಪಡೆಯಲಿರುವ ಮತ ಪ್ರಮಾಣ 31.6ರಿಂದ ಶೇಕಡ 38ರಷ್ಟು. ಬ್ರೇಕಿಂಗ್ ನ್ಯೂಸ್, ಈ ಬಾರಿಯ ಕಾಂಗ್ರೆಸ್ ಮತ ಪ್ರಮಾಣ 42ರಿಂದ 48. ಕಳೆದ ಬಾರಿ ಕಾಂಗ್ರೆಸ್ ಶೇಕಡ 57ರಷ್ಟು ಮತ ಗಳಿಸಿತ್ತು.
ಸಮೀಕ್ಷೆಯಲ್ಲಿ ವಿಶೇಷವಾಗಿ ಮುಸ್ಲಿಂ ಸಮುದಾಯಕ್ಕೆ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡುವ ಕುರಿತು ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಈ ಸಮೀಕ್ಷೆಯಲ್ಲಿ 82% ಮಂದಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕಾಂಗ್ರೆಸ್ ನೀಡಬೇಕಾಗಿತ್ತು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆದರೂ ಕೂಡ 82%ರಲ್ಲಿ 85% ಭಾಗ ನಾವು ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುತ್ತೇವೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಇದು ಚುನಾವಣಾ ಪೂರ್ವ ಮತದಾರರ ಸಮೀಕ್ಷೆ. ಇದು ಮತದಾನಕ್ಕೆ ಮುನ್ನ 3 ಹಂತಗಳಲ್ಲಿ ನಡೆಸಿದ ಸಮೀಕ್ಷೆಯಾಗಿದ್ದು, ಇದರ ಪ್ರಕಾರ ಕಾಂಗ್ರೆಸ್ ಸರಳ ಮತಗಳ ಮುನ್ನಡೆಯನ್ನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಪಡೆದಿದೆ. ಅಂತಿಮವಾಗಿ ಸಮೀಕ್ಷೆಯ ವಿವರಗಳನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಕಾಂಗ್ರೆಸ್ 67,000ದಿಂದ 74,000, ಬಿಜೆಪಿ 50ರಿಂದ 61,000ದವರೆಗೆ ಮತಗಳನ್ನು ಪಡೆಯಲಿವೆ ಎಂದು ಸಮೀಕ್ಷೆಯ ಅಂಕಿಅಂಶಗಳು ತೋರಿಸ್ತವೆ. SDPI 8,000ದಿಂದ 13,000 ಮತಗಳನ್ನು, ಇತರೆ 4ರಿಂದ 11,000ದವರೆಗೆ ಮತಗಳನ್ನು ಪಡೆಯಲಿವೆ ಎಂದು ಸಮೀಕ್ಷೆಯ ಅಂಕಿಅಂಶಗಳು ತೋರಿಸ್ತಿವೆ. ಈ ಪ್ರಕಾರ ಕಾಂಗ್ರೆಸ್ ಸರಳ ಮುನ್ನಡೆಯನ್ನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಪಡೆದಿದೆ ಎಂದು ಮತದಾರರ ಚುನಾವಣಾ ಪೂರ್ವ ಸಮೀಕ್ಷೆಯ ಅಂಕಿಅಂಶಗಳು ತೋರಿಸುತ್ತಿವೆ.